ಇವತ್ತು ನಮ್ಮ 3ನೇ ಸೀರೀಸ್ನ ಶುರು ಮಾಡ್ತಿದ್ದೀವಿ. ನಮ್ಮ ಪ್ಲ್ಯಾನ್ ಪ್ರಕಾರ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಹೊರಡಬೇಕಿತ್ತು. ಬಟ್ ಅಷ್ಟು ಬೇಗ ಹೊರಡೋಕ್ಕಾಗಲಿಲ್ಲ. ಯಾಕಂದರೆ ಮೊದಲೇ ಎಷ್ಟೇ ಪ್ರಿಪೇರ್ ಮಾಡ್ಕೊಂಡಿದ್ರೂ ಕೂಡ ಏನಾದರೂ ಒಂದು ಮಿಸ್ಸಿಂಗ್ ಇರುತ್ತೆ. ಸೊ ಎಲ್ಲ ಜೋಡಿಸ್ಕೊಂಡು ನಾವು ಹೊರಟಾಗ ಬೆಳಗಿನ ಜಾವ 4:30 ಆಗಿತ್ತು. ಆನ್ ದ ವೇ ಹೋಗುವಾಗ ದೇವ್ರಿಗೆ ನಮಸ್ಕಾರ ಮಾಡಿ ಹೊರಟ್ವಿ. ನಮಸ್ಕಾರ ಆಯ್ತು. ನನ್ ಬಂಗಾರ ಬೆಳಕು ಚಿಂಚಾಯಿ ಚಾಕ್ಲೇಟ್ ಕೊಡ್ತೀನಿ ಚಿನ್ನಮ್ಮ ಇಲ್ಲಿ ನರ್ಸು ಸುನಿ ಚಿನ್ನಮ್ಮ ಗಮನ ನನಗೆ ಆಫೀಸಲ್ಲಿ ಕೊಟ್ಟಿದ್ರು ನಿನ್ನೆ. ಇವತ್ತು 3ನೇ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಒಂದು 4:45ಗೆ ಮನೆಯಿಂದ ಹೊರಟ್ವಿ. ಮಧ್ಯೆ ಎಲ್ಲಾದರೂ ನಿಲ್ಲಿಸಿ ನಾವೇ ತಿಂಡಿ ಮಾಡ್ಕೊಳ್ಳೋದೋ ಅಥವಾ ಹೋಟೆಲಲ್ಲಿ ಏನಾದರೂ ತಿನ್ನೋ ಥರನೋ ಏನೋ ಪ್ಲ್ಯಾನ್ ಮಾಡ್ಕೊಂಡು ಬರ್ತಿದ್ವಿ. ಬಟ್ ಲೊಕೇಶನ್ನು ನಮ್ಮೂರ ಮೇಲೆ ರೂಟ್ ತೋರಿಸ್ತು. ಅದಕ್ಕೆ ನಾವು ನಮ್ಮ ಮನೆಗೆ ಹೋಗಿ ನಮ್ಮ ಅಮ್ಮಂಗೆ ತಿಂಡಿ ಮಾಡೋಕ್ಕೆ ಹೇಳಿದ್ವಿ. ನಮ್ಮ ಮನೆಗೆ ಹೋಗಿ ತಿಂಡಿ ತಿಂದು ಇವಾಗ ಹೊರಡ್ತಾ ಇದ್ದೀವಿ. ಎಷ್ಟು ಬೇಗ ನೋಡೋ ಮಳೆ ಸ್ಟಾರ್ಟ್ ಆಗೋಯ್ತು. ಹೊರಟಾಗ ಎಷ್ಟು ಬಿಸಿಲಿತ್ತು. ಹೌದು, ನಾನು ಮೇ ಬಿ ಅಂದ್ರೆ ಲೇಟ್ ಆಯ್ತಲ್ಲ ಹೋಗಿ ಹೊರಟಿದ್ದು. ಬಿಸಿಲಿರುತ್ತೆ ಅನ್ಕೊಂಡೆ. ಮೋಸ್ಟ್ಲಿ ಒಂದು 11 ಗಂಟೆ 12 ಗಂಟೆ ರೀಚ್ ಆಗ್ತೀವಿ. ಅಯ್ಯೋ ಬಿಸಿಲಿದೆ ಇವತ್ತು, ಮಳೆ ಅಂತ ರಿಪೋರ್ಟ್ ಇತ್ತು. ಅನ್ಸುತ್ತೆ ಈ ಸೈಡ್ ಏನ್ ಬಿಸಿಲು ಬಂದಿಲ್ಲ, ನಮ್ಮ ಸೈಡ್ ಅಷ್ಟೇ ಬಿಸಿಲು ಇವತ್ತು ಬಂದಿರೋದು. ಹೌದು, ಇಲ್ಲೇ ಅದೇ ತರ ನೋಡು, ರೋಡ್ ಎಲ್ಲ ಎಲ್ಲರೂ ಡ್ರೈ ಆಗಿದ್ಯಾ. ಮತ್ತೆ ಅಂತ ಹೆವಿ ಇನ್ನೂ ಏನಿಲ್ಲ, ನಾರ್ಮಲ್ ಆಗಿ ಇದೆ. ಇಷ್ಟೇ ಇದ್ರೆ ಸಾಕಾಗತ್ತಪ್ಪ. ಇನ್ನೂ ಜಾಸ್ತಿ ಜೋರ ಆಗ್ಬಿಟ್ರೆ ಹತ್ತಕ್ಕಾಗಿರ್ಬೋದು, ಅಲ್ಲಿ ಹೋಗಕ್ಕಾಗಿರ್ಬೋದು, ಎಲ್ಲ ಕಷ್ಟ ಆಗ್ಬಿಡುತ್ತೆ. ಪ್ರಕೃತಿ ಮಾನವನಿಗೆ ಅತ್ಯಂತ ದೊಡ್ಡ ದಾನ. ಹಸಿರು ಕಾಡುಗಳು, ಹರಿವ ನದಿಗಳು, ಪರ್ವತಗಳು ಮತ್ತು ಸ್ವಚ್ಛವಾದ ಗಾಳಿ ಎಲ್ಲವೂ ಒಟ್ಟಿಗೆ ಜೀವನಕ್ಕೆ ಹೊಸ ಉಸಿರನ್ನು ನೀಡುತ್ತವೆ. ತಂತ್ರಜ್ಞಾನದಿಂದ ದೂರ ಇರುವ ಜನರು ಪ್ರಕೃತಿಯೊಡನೆ ಬೆರೆತು ಬದುಕುತ್ತಾರೆ. ಅವರ ಜೀವನದಲ್ಲಿ ಸರಳತೆ ಇದೆ. ಕುಟುಂಬ ಹಾಗೂ ನೆರೆಹೊರೆಯವರೊಂದಿಗೆ ಹತ್ತಿರದ ಸಂಬಂಧ ಇದೆ. ಬೆಳಕಿಗೆ ಸೂರ್ಯ, ಸಮಯಕ್ಕೆ ಪ್ರಕೃತಿ, ಆಹಾರಕ್ಕೆ ಬೆಳೆದ ಧಾನ್ಯ ಎಲ್ಲವನ್ನೂ ಪ್ರಕೃತಿ ನೀಡುತ್ತದೆ. ಕೃತಕ ಸೌಕರ್ಯಗಳಿಲ್ಲದಿದ್ದರೂ ಸಂತೋಷದಿಂದ, ತೃಪ್ತಿಯಿಂದ, ಶಾಂತಿಯಿಂದ ತಮ್ಮ ಜೀವನವನ್ನು ಮುನ್ನಡೆಸುತ್ತಾರೆ.
ಇಂತಹ ಜೀವನದಲ್ಲಿ ನಿಜವಾದ ಸಂತೋಷವು ಪ್ರಕೃತಿಯ ಅಪ್ಪಿಗೆಯಲ್ಲೇ ಅಡಗಿದೆ. ಮಳೆ ಸರಿಯಾಗಿ ಬಂದರೆ ಹೊಲಗಳು ಹಸಿರಾಗುತ್ತವೆ, ಬಂಗಾರದಂತೆ ಕಂಗೊಳಿಸುತ್ತವೆ. ಜೊತೆಗೆ ಕಾಫಿ, ಮೆಣಸು, ಏಲಕ್ಕಿ, ಅಡಿಕೆ ಮುಂತಾದ ವ್ಯಾಪಾರ ಬೆಳೆಗಳು ಸಹ ಮಳೆ ಆಧಾರಿತವಾಗಿವೆ. ಇವುಗಳು ಕರ್ನಾಟಕದ ಆರ್ಥಿಕತೆಗೆ ಮಹತ್ವದ ಕೊಡುಗೆ ನೀಡುತ್ತವೆ. ಈ ಮಲೆನಾಡಿನ ಮಳೆ, ಜನ, ಬೆಳೆ ಎಲ್ಲವೂ ಪ್ರಕೃತಿಯ ಜೊತೆಗೂಡಿ ಶಾಶ್ವತವಾದ ಹಸಿರು ಜೀವನದ ಸಂಕೇತವಾಗಿವೆ. ಇದು ಕೆಳಗೂರು ಟೀ ಎಸ್ಟೇಟ್. ಚಿಕ್ಕಮಗಳೂರು ಜಿಲ್ಲೆಯ ಸುಂದರ ಪಶ್ಚಿಮ ಘಟ್ಟಗಳ ಹೃದಯ ಭಾಗದಲ್ಲಿ ನೆಲೆಗೊಂಡಿರುವ ಕೆಳಗೂರು ಟೀ ಎಸ್ಟೇಟ್ ಕರ್ನಾಟಕದ ಪ್ರಮುಖ ಮತ್ತು ಪ್ರಸಿದ್ಧ ಚಹಾ ತೋಟಗಳಲ್ಲಿ ಒಂದಾಗಿದೆ. ಮಂಜಿನ ಹೊದಿಕೆಯಲ್ಲಿರುವ ಹಸಿರು ಬೆಟ್ಟಗಳು, ಗಾಳಿ ಬೀಸುವಾಗ ಸದ್ದು ಮಾಡುವ ಚಹಾ ಗಿಡಗಳ ಎಲೆಗಳು ಮತ್ತು ಸುಂದರವಾದ ನೈಸರ್ಗಿಕ ಸೌಂದರ್ಯವು ಈ ತೋಟದ ವಿಶೇಷ. ಈ ತೋಟವು ಪ್ರವಾಸಿಗರಿಗೂ ಒಂದು ಆಕರ್ಷಣೆಯ ಕೇಂದ್ರವಾಗಿದೆ. ಹಸಿರು ಬೆಟ್ಟಗಳಲ್ಲಿ ಚಹಾ ತೋಟಗಳ ನಡುವಿನ ನಡಿಗೆ, ಕಾರ್ಖಾನೆ ಪ್ರವೇಶಿಸಿ ಚಹಾ ತಯಾರಿಕೆಯ ಪ್ರಕ್ರಿಯೆ ನೋಡುವ ಅನುಭವ ಮತ್ತು ತಾಜಾ ಚಹಾ ಸವಿಯುವುದು ಪ್ರವಾಸಿಗರಿಗೆ ನೆನಪಿನ ಅನುಭವ. ಮಳೆಯ ಕಾಲದಲ್ಲಿ ಮಂಜಿನಿಂದ ಆವರಿಸಿದ ತೋಟಗಳು ಮತ್ತಷ್ಟು ಸುಂದರವಾಗಿ ಕಾಣಿಸುತ್ತವೆ. ಕೆಳಗೂರು ಪ್ರದೇಶದಲ್ಲಿ ಚಹಾ ಬೆಳೆಯು ಬ್ರಿಟಿಷರ ಕಾಲಘಟ್ಟದಿಂದಲೇ ಪ್ರಾರಂಭವಾಗಿದೆ. ಅವರು ಹವಾಮಾನ ಮತ್ತು ಭೂಗೋಳ ಅನುಕೂಲತೆಗಳನ್ನು ಗಮನಿಸಿ ಇಲ್ಲಿ ಚಹಾ ಬೆಳೆ ಆರಂಭಿಸಿದ್ದರು. ಅದರ ಮುಂದುವರೆದ ಪರಂಪರೆಯಾಗಿ ಇಂದಿಗೂ ಉತ್ತಮ ಗುಣಮಟ್ಟದ ಚಹಾ ಉತ್ಪಾದನೆ ನಡೆಯುತ್ತದೆ.
ಎಸ್ಟೇಟ್ನ ನೋಡಿಕೊಂಡು ನಾವು ಹೊರಟಿದ್ದು ರಾಣಿಜೆರಿ ವ್ಯೂ ಪಾಯಿಂಟ್ಗೆ. ಬಟ್ ತುಂಬ ಮಳೆ ಇದ್ದಿದ್ದ ಕಾರಣ 3 ಡೇಸಿಂದ ರಾಣಿಜೆರಿ ವ್ಯೂ ಪಾಯಿಂಟ್ ಮತ್ತು ಕೊಡುಗೆ ಫಾಲ್ಸ್ಗೆ ರಿಸ್ಟ್ರಿಕ್ಟ್ ಮಾಡಿದರು. ಸೊ ಇವತ್ತು ಈ ಪ್ಲ್ಯಾನ್ನ ಇಲ್ಲೇ ಕ್ಯಾನ್ಸಲ್ ಮಾಡಿ ಮೈದಾಡಿ ಕಡೆ ಹೊರಟ್ವಿ. ನಾವು ಹೋಗ್ತಿರೋ ಜಾಗ ಮೈದಾಡಿ ವ್ಯೂ ಪಾಯಿಂಟ್. ರೋಡಷ್ಟು ಸರಿ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಹಿಂದೆ ಗಾಡಿನ ನಿಲ್ಲಿಸಿ ನೆಡ್ಕೊಂಡು ಹೋದ್ವಿ, ಒಂದು ಒಳ್ಳೆ ವ್ಯೂ ಸಿಗುತ್ತೆ ಅಂತ. ಆದರೆ ಫುಲ್ ಫಾಗಿಂದ ಕವರ್ ಆಗಿತ್ತು, ಏನೂ ಕಾಣಿಸ್ತಿರ್ಲಿಲ್ಲ. ನಾವು ಕೂಡ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ನೋಡಿಕೊಂಡೇ ಹೋಗೋಣ ಅಂತ, ಆದರೂ ಆಗಲಿಲ್ಲ. ಬಟ್ ಒಂದಂತೂ ನಿಜ, ನಮಗೆ ಯಾವತ್ತೂ ನೇಚರ್ ಡಿಸಪಾಯಿಂಟ್ ಮಾಡಲ್ಲ. ಹೇಗೆ ಅಂದರೆ, ನಮಗೆ ವ್ಯೂ ಸಿಗಲಿಲ್ಲ ನಿಜ, ಆದರೆ ಈ ಬ್ಯೂಟಿಫುಲ್ ಫ್ಲವರ್ಸ್ ನೋಡೋಕ್ಕೆ ಸಿಕ್ತು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಈ ಪ್ಲೇಸ್ಗೆ ಮತ್ತೆ ಪ್ಲ್ಯಾನ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬರೋಣ ಅಂತ ಅಂದ್ಕೊಂಡು ಇಲ್ಲಿಂದ ಹೊರಟ್ವಿ. ರಾಕಿ, ನಿಂದು ವಿಡಿಯೋ ತೆಗ್ದಾಗಿದ್ರೆ ನಿಂತ್ಕೊ, ಹೆಂಗೆ ಬಿದ್ದಿದ್ಯಾ, ನಿನ್ನ ಬಟ್ಟೆ ಹೆಂಗೆ ಗಲೀಜಾಗಿದೆ ಅಂತ ತೋರಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಬಿದ್ದೆ ಅಂತ ಆಡ್ಕೊಂತಿದ್ದೆ ಅಲ್ವಾ, ಇವಾಗ ನಿನ್ ಟರ್ನ್. ಬಿದ್ದರೂ ಮತ್ತೆ ವಿಡಿಯೋ ತೆಗಿತಾ ಕೂತಿದ್ಯಲ್ಲ, ಅದೇ ನೋಡಿ ಇಲ್ಲಿ ಜಾರಿ ಹೆಂಗೆ ಜಾರಿದೆ ನೋಡಿ. ನನಗೆ ಅವಾಗ ಫುಲ್ಲಿದೆ ಅಂದ್ರೆ ಜಾರಿದೆ ನೋಡು. ನಾನೇ ಫುಲ್ ರಾಕಿ 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 ಅಂತಿದ್ದೀನಿ. ಆಮೇಲೆ ಬಿದ್ದು ನೀನು ಎಲ್ಲ ಎದ್ದಾದ್ಮೇಲೆ ನಗು ಬರ್ತಿತ್ತು. ಇದು ನಮ್ಮ ಇವತ್ತಿನ ಲಾಸ್ಟ್ ಪಾಯಿಂಟು. ಸೊ ಇಲ್ಲೇ ಕ್ಯಾಂಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ.
ಇದು ರೂಫ್ ಟಾಪ್ 3% ಟೆಂಟು. ಆರಾಮ್ಸೆ 3 ಜನ ಮಲ್ಕೊಬೋದು. ಮತ್ತು 4 ಸೈಡು ವಿಂಡೋ ಇದೆ, 4 ಸೈಡು ಓಪನ್ ಮಾಡ್ಕೊಬೋದು. ಮತ್ತು ಇಲ್ಲಿಂದ ಮೇಲಿಂದ ಆ್ಯಕ್ಚುಲಿ ಸ್ಕೈ ವ್ಯೂ ಕೂಡ ಇದೆ. ಮಳೆ ಇರೋದ್ರಿಂದ ಓಪನ್ ಮಾಡಿಲ್ಲ, ಬಟ್ ಒಳಗೆ ಒಂದು ನೆಟ್ ಯೂಸ್ ಮಾಡ್ಕೊಂಡು ಮಾಡಿರೋದಂಥದ್ದೊಂದಿದೆ. ಸೊ ಆ ಔಟರ್ ಏನು ಕಾಣುತ್ತೆ ಆ ಲೇಯರ್ನ ಅದನ್ನು ಓಪನ್ ಮಾಡಿದ್ರೆ ನೀಟಾಗಿ ಸ್ಕೈ ವ್ಯೂ ಇದೆ ಇಲ್ಲಿಂದ. ನಾವು ಯೂಶ್ವಲಿ ಬ್ಲ್ಯಾಂಕೆಟ್ ಮಾತ್ರ ಇಲ್ಲೇ ಬಿಟ್ಬಿಟ್ಟಿರ್ತೀವಿ, ಪಿಲ್ಲೋ ಮಾತ್ರ ನಮ್ಮ ಸ್ಟೋರೇಜ್ ಬಾಕ್ಸ್ ಏನಿದೆ ಅದರಲ್ಲಿ ಇಟ್ಟಿರ್ತೀವಿ, ಯಾಕಂದರೆ ಫೋಲ್ಡ್ ಮಾಡುವಾಗ ಪ್ರಾಬ್ಲಮ್ ಆಗಬಾರ್ದಂತ. ಬಟ್ ಬ್ಲ್ಯಾಂಕೆಟ್ನ ಇಲ್ಲೇ ಬಿಟ್ಟಿರ್ತೀವಿ. ಎಲ್ಲರೂ ತುಂಬ ಜನ ಕೇಳ್ತಾಯಿದ್ರಿ ಈ ಟೆಂಟಲ್ಲಿ ಹೆಂಗಿರುತ್ತೆ ಅಂತೇಳಿ. ಇದೇ ಟೆಂಟ್ ನೋಡಿ. ಆಮೇಲೆ ಮತ್ತು ಈ ಫ್ಲ್ಯಾಟ್ ಸರ್ಫೇಸ್ ನೋಡ್ಬೋದು ನೀವು, ಥರ್ಮಲ್ ಫೋಮಿಂದ ಮಾಡಿರೋದು. ತುಂಬ ಬೆಚ್ಚಗಾಗುತ್ತೆ, ಚಳಿ ಏನಾಗಲ್ಲ. ಈವನ್ ಆಚೆ ಕಡೆ ಅಂದರೆ ಓಪನ್ ಸ್ಪೇಸಲ್ಲಿ ನಾವು ಗಾಡಿನ ಹಾಕಿ ಟೆಂಟನ್ನು ಓಪನ್ ಮಾಡಿದ್ರೂ ಕೂಡ ಮಲಗುವಾಗ ನಮಗೇನು ಚಳಿ ಆಗೋದು ಆ ಥರ ಏನೂ ಆಗೋಲ್ಲ. ಆರಾಮ್ಸೆ ಬೆಚ್ಚಗೆ ಮಲ್ಕೊಬೋದು. ಹಸಿಮೆಣ್ಸಿಕಾಯಿ ಹಾಕ್ತಾಯಿಲ್ಲ ನಾನು, ಅದ್ರ ಬದಲು ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ತಿದ್ದೀನಿ. ಫುಲ್
ತೆಳ್ಳಗಿರ್ಬೇಕಾ ಒಂಚೂರು ದಪ್ಪಗಿರ್ಬೇಕಾ? ಮಾಡಿ ಕ್ಲೀನಾಗಿ ಬರಬೇಕಷ್ಟೇ ರೊಟ್ಟಿ. ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ನೋಡು ಕಾಲಿನ ಹಾಕ್ಬಿಡ್ಲಾ? ಬೆಣ್ಣೆನ ಇದೆಲ್ಲ ಹಾಕಿರೋದು ನೀನು? ಬೆಣ್ಣೆ ಫುಲ್ ಸಾಫ್ಟು. ಬೇಡ ಹಾಕಿದೆಯಲ್ಲ ಬೇಡ ಹಾಗೆ ಅದು ಬೆಣ್ಣೆ ಬೆಣ್ಣೆ ಕಾಣಿಸ್ತಿಲ್ಲ. ಅದು ಎಣ್ಣೆ ಅಲ್ಲ ಬೆಣ್ಣೆನ ಹಾಕುವಾಗ ಫುಲ್ ಸಾಫ್ಟು. ಚೆನ್ನಾಗಿ ಮಾಡಿದ್ದೀನ. ಬಾ ಮಳೆ ಸ್ಟಾರ್ಟ್ ಆಯಿತು. ಓಕೆ, ಒಂದು ಸಂಜೆಯಿಂದ ಸ್ವಲ್ಪ ಮಳೆ ಇರಲಿಲ್ಲ ನೋಡಿದ್ರೆ. ಬೆಳಗ್ಗೆ ತೊಳೆಯೋಣ ಪಾತ್ರೆ, ಇವಾಗ ತೊಳೆಯೋಣ? ಬೆಳಗ್ಗೆ ತೊಗೊಳುತ್ತೆ. ಈಗ ಏನು ಮಿಸ್ಸಿಂಗ್ ಇರುತ್ತಲ್ಲ, ಮೇಲೆ ಹಂಗೆ ಮೊಬೈಲ್ ನೋಟ್ ಮಾಡ್ಕೊಬೇಕು. ಏನಿಲ್ಲ ಕರೆಂಟ್ ಇಲ್ಲ. ನಾವು ಇಲ್ಲಿಗೆ ನಮ್ಮ ಈ ವಿಡಿಯೋನ ಮುಗಿಸ್ತಿದ್ದೀವಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ.